ತಿಂಗಳಲ್ಲಿ ಆಲ್ಮೋಸ್ಟ್ ನನಗೆ ಪೊಲೀಸ್ ಇಲಾಖೆ ಇತಿಹಾಸದಲ್ಲಿ ಇಂತಹ ತ್ವರಿತಗತಿಯಲ್ಲಿ ಏನಿವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ಕೇವಲ 6 ತಿಂಗಳೊಳಗೆ ಅವರಿಗೆ ಗಲ್ಲು ಶಿಕ್ಷೆ ಆಗುವಂಥ ಒಂದು ಪ್ರಕರಣ ಯಾವ್ದಾದ್ರು ಇತ್ತಂದ್ರೆ ಇವತ್ತು ಪ್ರಕಾಶ್ ಮಾಳಿ ಸರ್ ನಡೆಸಿದಂಥ ಪ್ರಕರಣ. 1 ತಿಂಗಳಲ್ಲಿ ಚಾರ್ಜ್ ಶೀಟ್ಸ್ ಕೊಡ್ತಾರೆ, ಅವರು ಎನ್ಕ್ವೈರಿ ಮಾಡಿ 6 ತಿಂಗಳಲ್ಲಿ 5-6 ತಿಂಗಳಲ್ಲೇ ನ್ಯಾಯಾಲಯ ಅವರಿಗೆ ಇವತ್ತು ಶಿಕ್ಷೆ ಪ್ರಕಟ ಮಾಡ್ತದೆ. ಆ ಒಂದು ಕಳಕಳಿ ಅಥವಾ ಒಂದು ಜನ ಸೇವೆ ಅವ್ರದ್ದು ಅಂತ ಒಂದು ಏನು ಜನಸೇವೆಯಿಂದ ಇವತ್ತು ಅವ್ರನ್ನ ಗುರುತಿಸಿ ಮುಖ್ಯಮಂತ್ರಿಗಳ ಒಂದು ಪದಕಗಳ ಕೂಡ ಅವ್ರನ್ನ ಸನ್ಮಾನ ಮಾಡಲಾಗಿರ್ತೈತಿ. ಸೊ ಅಂತ ವಿಶೇಷ ಇವತ್ತು ಪ್ರಕಾಶ್ ಮಾಳಿ ಸರ್ ಅವರಿಗೆ ನನಗೆ ನನ್ನೊಂದು ಹೃದಯದಿಂದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ, ಅಭಿನಂದನೆ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಭಾಳಷ್ಟು ಜನ ನಮ್ಮ ಬಂಜಾರ ಬಿಟ್ಟು ಬೇರೆಯವರು ಇದ್ದೀರಿ. ನಮ್ಮ ಬಂಜಾರಲ್ಲಿ ಒಂದು ಕೆಣವಟ್ಟಿದೆ, ಯಾಕಂದರೆ ನನಗೆ ಕೊಟ್ಟಿರೋ ಟಾಪಿಕ್ಕು ಬದಲಾದ ಜಗತ್ತಿನಲ್ಲಿ ಬದಲಾಗದ ಬಂಜಾರರು. ದೊಡ್ಡ ಟಾಪಿಕ್ ಇದೆ, ಏನು ಮಾತಾಡಬೇಕಂತ ತಲೆಯಲ್ಲಿ ತೋರಿಸ್ತಾ ಇಲ್ಲ. ಆದರೆ ನಮ್ಮ ಭಾಷೆಯಲ್ಲಿ ಒಂದು ಕೆಣವಟ್ಟಿದೆ. ಗೋರಗವಾರ ಆಂಗ ಬಿಗಾಡ ಪಾಚ ಸದಾರ ತೊಂದು ಕತಿ ಕೋನಿ ಮಳೋ ಆಧಾರ ತೋಪ್ತರಿ ವೇಜೋ ಹುಷಿಯಾರ್ ತೋಪ್ತರಿ ವೇಜೋ ಹುಷಿಯಾರ್. ಇವತ್ತು ನಮಗೆಲ್ಲ ಗೊತ್ತಿದೆ, ತಾಂಡ ವ್ಯವಸ್ಥೆ ನಮ್ಮ ಬಂಜಾರ ಸಮಾಜದಲ್ಲಿ ಹಿಂದಿಂದನೂ ಕೂಡ ಇವತ್ತು ವಿಶೇಷವಾಗಿ ಊರು ಬಿಟ್ಟೆ ನಾವು ಊರಿನ ಸ್ವಲ್ಪ ಅಂತರದಲ್ಲೇ ನಾವು ತಾಂಡನ ಎಸ್ಟಾಬ್ಲಿಷ್ ಅಂದರೆ ತಾಂಡ ವ್ಯವಸ್ಥೆನ ಹಾಕಿರ್ತೀವಿ. ಒಂದು ತಾಂಡವನ್ನು ಏನು ನಾವು ಇವತ್ತು ಊರನ್ನು ಕಟ್ಕೊಂಡಿರ್ತೀವಿ, ಅದಕ್ಕೊಂದು ವಿಶೇಷ ಒಂದು ಅರ್ಥ ಇದೆ, ಯಾಕೆ ನಾವು ಊರು ಬಿಟ್ಟೆ ತಾಂಡನ ಕಟ್ಕೊತೀವಿ ಅಂತ ಹೇಳಿ. ನಮಗೆಲ್ಲ ಗೊತ್ತಿದೆ, ನಮ್ಮ ಭಾಷೆ, ನಮ್ಮದು ಸಂಪ್ರದಾಯ, ನಮ್ಮದು ಸಂಸ್ಕೃತಿ ವಿಶೇಷವಾದದ್ದು. ಇವತ್ತು ಈ ಬಂಜಾರ ಸಮುದಾಯದಲ್ಲಿರುವಂತಹ ಸಂಸ್ಕೃತಿ ಅಥವಾ ಒಂದು ಆಚರಣೆಗಳು ನಾವು ಜಗತ್ತಿನಲ್ಲಿ ಎಲ್ಲೇ ಹೋದರೂ ಕೂಡ ಯಾವ ಸಮಾಜದಲ್ಲಿ ಸಿಗೋದಿಲ್ಲ. ವಿಶೇಷವಾಗಿ ಬಂಜಾರ ಸಮುದಾಯ ತನ್ನದೇ ಅಂತ ಒಂದು ಸಂಸ್ಕೃತಿ, ಭಾಷೆ, ಆಚಾರ ವಿಚಾರ ಪರಂಪರೆಯನ್ನು ಹೊಂದಿದೆ. ಆ ಒಂದು ಆಚಾರ ವಿಚಾರ ಪರಂಪರೆ, ಭಾಷೆ, ಸಂಪ್ರದಾಯಗಳು ಬೇರೆ ಸಮಾಜದ ಜೊತೆಗೆ ಮಿಕ್ಸ್ ಆಗಿ ಅಥವಾ ಅಡಲ್ಟ್ರೇಟ್ ಆಗಿ ಆ ಒಂದು ಸಂಸ್ಕೃತಿ, ಆ ಭಾಷೆ ನಶಿಸಿ ಹೋಗ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಇವತ್ತು ತಾಂಡ ವ್ಯವಸ್ಥೆನ ನಾವು ಊರು ಬಿಟ್ಟು ಸಪ್ರೇಟಾಗಿ ಕಟ್ಕೊಂಡಿರುವಂಥದ್ದು. ಆದರೆ ಸಪ್ರೇಟ್ ಆಗಿದ್ರು ಕೂಡ ನಾವೇನು ಬೇರೆ ಸಮಾಜದಿಂದ ಸಪ್ರೇಟಾಗಿ ಬಾಳೆ ಮಾಡೋರಂತಾರಲ್ಲ, ನಾವೆಲ್ಲರನ್ನ ಒಳಗೊಂಡು ಎಲ್ಲರನ್ನ ಜೊತೆ ಬೆರೆತಿ ನಾವು ಇವತ್ತು ನಾವು ವಾಸಿಸೋರು ಅಥವಾ ಜೀವನ ಮಾಡೋರು. ಆದರೆ ಏನು ನಮ್ಮದು ವಿಶೇಷ ಸಂಸ್ಕೃತಿ ಇದೆ, ಭಾಷೆ ಇದೆ, ಆಚಾರ ವಿಚಾರ ಇದೆ, ಅದನ್ನು ನಾವು ಇವತ್ತು ಜತನ ಮಾಡಿಕೊಂಡು ನಾವು ಅಳವಡಿಸ್ಕೊಂಡು ಮುಂದಿನ ಪೀಳಿಗೆಗೆ ಕೊಟ್ಟು ಹೋಗುವಂಥ ಏನು ಗುರುತರ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲೆ ಇದೆ. ಹಾಗಾಗಿ ವಿಶೇಷವಾಗಿ ಇವತ್ತು ನಮ್ಮ ಮಾತೆಯರಿದ್ದಾರೆ, ನಮ್ಮ ಡ್ರೆಸ್ ಕೋಡಲ್ಲಿ ಇದ್ದಾರೆ ಸುಮಾರು ಜನ. ಇವತ್ತು ನಮ್ಮ ಪೇಟೆಯ ಕಾಂಚಲಿ ಅಂತ ಹೇಳ್ತೀವಿ. ಇವತ್ತು ಈ ಹಳ್ಳಿಗಳಿಗೆ, ಮೂಲ ತಾಂಡಗಳಿಗೆ ಬಂದಾಗ ಮಾತ್ರ ಇವತ್ತಿದ ಸಂಸ್ಕೃತಿ ನೋಡ್ಲಿಕ್ಕೆ ಸಿಗ್ತೈತಿ. ಅದೇ ನಾವೇನು ಇಲ್ಲಿ ಕಲ್ತ್ಕೊಂಡು, ಇಲ್ಲೇ ಹುಟ್ಟಿ ಇಲ್ಲಿ ಕಲ್ತ್ಕೊಂಡು ನಾವು ಇವತ್ತು ಶಿಕ್ಷಣ ಪಡೆದು ಉದ್ಯೋಗ ಪಡ್ಕೊಂಡು ಏನು ಸಿಟಿಯಲ್ಲಿ ಸೆಟ್ಲ್ ಆಗಿದ್ದೀವಿ, ಇದನ್ನ ಇವತ್ತು ನಾವು ಮರ್ತು ಹೋಗಿದ್ದೀವಿ. ನಮ್ಮ ಹೆಣ್ಮಕ್ಳಿಗೆ ಇದನ್ನ ಇವತ್ತು ಹಾಕ್ಸ್ತಾ ಇಲ್ಲ, ಅವ್ರು ಹಾಕೋದು ಇಲ್ಲ. ಆ ರೀತಿ ಅವರು ಪರಿವರ್ತನೆ ಆಗಿದ್ದಾರೆ. ಅಂದರೆ ಒಂದು ಸಮಾಜದ ಭಾಷೆ ಅಥವಾ ಸಂಸ್ಕೃತಿ ಯಾವತ್ತು ನಶಿಸಿ ಹೋಗ್ತಾ ಇತ್ತೋ ಆವತ್ತು ಆ ಸಮಾಜ ಸತ್ತು ಹೋದಂಗೆ. ದಯವಿಟ್ಟು ಈ ಮಾತನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಜೀವಂತ ಇದ್ದರೆ ಮಾತ್ರ ನಾವು ಬಂಜಾರವರು ಜೀವಂತ ಅನ್ನೋದನ್ನು ನೀವು ದಯವಿಟ್ಟು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂತಂದರೆ ಆ ಒಂದು ಸಂಸ್ಕೃತಿಯಿಂದ ಮಾತ್ರ ನಾವು ಬಂಜಾರರು ಗುರುತಿಸ್ಕೊಳ್ಳೋದು. ನಾವು ಎಲ್ಲೇ ಹೋಗಲಿ ನಮ್ಮ ಭಾಷೆ ಮಾತಾಡಿದರೆ ಹೌದಪ್ಪ ಇವರು ಬಂಜಾರ ಅಂತ ನಾವು ಹೇಳ್ಕೋಬೋದು, ಅವ್ರ ಜೊತೆ ಮಾತಾಡ್ಬೋದು. ಇವತ್ತು ಯಾರೋ ಒಬ್ಬರಿಗೆ ನಮ್ಮ ಡ್ರೆಸ್ ಕೋಡ್ ಹಾಕೊಂಡಿದ್ದಾರೆ, ಪೇಟೆ ಕಾಂಚೆ ಹಾಕೊಂಡಿದ್ದಾರೆ. ಎಲ್ಲೇ ಹೋದರೂ ಕೂಡ ಸಿಟಿಯಲ್ಲಿ ಬಂದರೆ ಆ ಡ್ರೆಸ್ ನೋಡಿ ಇವರು ಇವತ್ತು ನಮ್ಮ ಗೋರ್ಮಾಟಿ, ನಮ್ಮ ಮಹಿಳೆಯರು ಅಂತ ನಾವು ಗುರುತಿಸ್ಬೋದು. ಅದೇ ಇವತ್ತು ಆ ಭಾಷೆನೂ ಹೋಯ್ತು, ಆ ಡ್ರೆಸ್ ಕೋಡ್ ಹೋಯ್ತು ಅಂದರೆ ನಮ್ಮನ್ನು ಯಾವ ರೀತಿಯಿಂದ ಗುರುತಿಸ್ಬೇಕು, ನಮಗೆ ಮತ್ತು ಬೇರೆಯವರಿಗೆ ಇರುವಂಥ ಅಂತರ ಏನು, ಆ ಒಂದು ಸನ್ನಿವೇಶದಲ್ಲಿ ದಯವಿಟ್ಟು ನಾವು ಬರ್ತಾ ಇದ್ದೀವಿ. ದಯವಿಟ್ಟು ಅದನ್ನು ನಾವು ಬರ್ದಂಗೆ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮಲ್ಲಿದೆ. ದಯವಿಟ್ಟು ತಾಯಂದಿರು ತಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ಹಬ್ಬ ಹರಿದಿನಗಳಲ್ಲಿ ನಿಮ್ಮ ಡ್ರೆಸ್ ಕೋಡನ್ನ ಹಾಕ್ರಿ. ನಮ್ಮ ಎಲ್ಲೇ ಇರಲಿ, ಇವತ್ತು ಸಿಟಿಯಲ್ಲಿ ನಾವಾಗಲಿ ಅಥವಾ ಬೇರೆ ಇರಲಿ, ನಾನು ಒಂದು ಮಾತು ಖೇದಕರದಿಂದ ಹೇಳ್ತೀನಿ. ಇವತ್ತು ಈ ಭಾಷೆ ನಶಿಸಿ ಹೋಗ್ಲಿಕ್ಕೆ, ಸಂಸ್ಕೃತಿ ನಶಿಸಿ ಹೋಗ್ಲಿಕ್ಕೆ ಕಾರಣ ಮೂಲರೇ ನಾವು ಶಿಕ್ಷಣವಂತರು, ಶಿಕ್ಷಿತರು, ನೌಕರಿಯನ್ನು ಮಾಡ್ತಾ ಇದ್ದೀವಿ. ನಾವು ಏನೋ ಒಂದು ಮಾಡರ್ನಿಟಿ ಅಥವಾ ಅದೊಂದು ಇದರಲ್ಲಿ ಭರದಲ್ಲಿ ಇವತ್ತು ನಮ್ಮ ಮೂಲ ಸಂಸ್ಕೃತಿ ಭಾಷೆಯನ್ನು ಮರಿತಾ ಇದ್ದೀವಿ. ನಾವು ಫಸ್ಟ್ ಎಚ್ಚೆತ್ಕೊಂಡು ನಾವೇನು ಬದಲಾವಣೆಯನ್ನು ಬಯಸ್ತಾ ಇದೀವಿ, ಆ ಬದಲಾವಣೆಯನ್ನು ಬಯಸ್ಕೋಬೇಕು. ಇರೋದನ್ನ ಉಳಿಸ್ಕೊಂಡು ಮುಂದಿನ ಪೀಳಿಗೆ ಕೊಡಬೇಕದು ಆಗಿರೋದು ನಮ್ಮ ಕರ್ತವ್ಯ. ಈ ಮುಂದಿನ ಮಾತಿಗೆ ಬರ್ತೀನಿ. ಬದಲಾವಣೆ ಏನಾಗಬೇಕು, ಬದಲಾವಣೆ ಏನಾಗಬಾರ್ದಿತ್ತು, ಬದಲಾವಣೆ ಏನಾಗಬಾರ್ದು ನಾ ಹೇಳಿದ್ದೀನಿ. ಬದಲಾವಣೆ ಎದ್ರಲ್ಲಿ ಆಗಬಾರ್ದು, ನಮ್ಮ ಮೂಲ ಸಂಸ್ಕೃತಿ, ಭಾಷೆ, ಆಚಾರ ವಿಚಾರನ ಬಿಟ್ಟು ಕೋರಬಾರ್ದು.